ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಂಚವಾಳೆಯಲ್ಲಿರ್ತಕ್ಕಂಥದ್ದು ಅಂದರೆ ಪಂಚಾಮೃತದಲ್ಲಿಗಿಂತ ಪಂಚವಾಳೆ ಅಂದರೆ ಅರಿಶಿನ ಕುಂಕುಮ ಬಂದು ತುಂಬ ತುಂಬಿರ್ಬೇಕು ಅವಳಿಗೆ. ಬೇರೆ ಏನು ಕೇಳಲ್ಲ ಅವಳು, ನಿಮ್ಮ ಒಡವೆ ಗಿಡವೆ ಕಾಸು ಕಡಿಮೆ ಎಲ್ಲ ಕೇಳಲ್ಲ. ಆ ಅರಿಶಿನ ಕುಂಕುಮ ಎಲ್ಲ ತುಂಬಿದ್ರೆ ಅಯ್ಯೋ ವೈಭವ ಅವಳಿಗೆ. ಅದಕ್ಕೆ ಅವಳಿಗೆ ರೌಕೆ ಬಟ್ಟೆಗಳು ತುಂಬ ಇಷ್ಟ. ಚಿಕ್ಕದಾಗಿರ್ತಕ್ಕಂಥ ಕಪ್ಪು ಬಳೆ ಬರ್ತಿತ್ತು ಗೊತ್ತಾ, ಒಂದು ಗೊಂಚಲು ಹಿಂಗೆ ಇಟ್ಕೊಂಡ್ರೆ ಹಳ್ಳಿಯಲ್ಲಿ ಸಿಗುತ್ತೆ ಗೌರಿ ಬಳೆಗಳು. ಆ ಪುಟ್ಟ ಬಳೆಗಳನ್ನ ತುಂಬ ಒಂದು ಗೊಂಚಲು ಪೂರ್ತಿ ಅವಳಿಗೆ ತಂದಿಟ್ರೆ ಅಯ್ಯೋ ಆನಂದ ಅವಳಿಗೆ ಅದನ್ನ ಇಟ್ಟರೆ ತುಂಬ ವಿಶೇಷ. ಆಮೇಲೆ ಕಂಬಗಳನ್ನ, ದೀಪದ ಕಂಬಗಳನ್ನ ಜ್ಞಾಪಕ ಇಟ್ಕೊಳ್ಳಿ. 2 ಕಂಬ ಇಡಬೇಕು. ಒಂದು ಕಾಮಾಕ್ಷಿ ದೀಪ 2 ಇಡಬಾರ್ದು, ಒಂದೇ ಇಡಬೇಕು. ಸಿಂಹಾಸನ ಸ್ವರೂಪದಲ್ಲಿ ಇರತಕ್ಕಂಥ ಕಾಮಾಕ್ಷಿ ಅಂದರೆ ಕಾಮಾಕ್ಷಿ ದೇವಿಯವಳು. ಹೀಗೆ ಇರ್ತಕ್ಕಂಥ ದೀಪ ಅದು ನಂದಾ ದೀಪ. ಮಧ್ಯದಲ್ಲಿ ಒಂದೇ ಒಂದು ದೀಪ ಇಡಬೇಕು. ತಟ್ಟೆಯಲ್ಲಿ ಇಟ್ಬಿಟ್ಟು ಉತ್ತರಾಭಿಮುಖಕ್ಕೆ ತಿರುಗಿಸಿರ್ಬೇಕು. ಆ ದೀಪ ಬೆಳಗ್ತಾ ಇರೋದು ಉತ್ತರಕ್ಕೆ ತಿರುಗಿರಬೇಕು, ಉತ್ತರೇ ಉದಯನ್ಮುಖಿ ಅಂತ. ಆ ಲಕ್ಷ್ಮೀ ದೀಪಕ್ಕೆ ಸ್ವಲ್ಪ ತುಪ್ಪ ಸೋರಿ ಒಂದಿಷ್ಟು ಪಚ್ಚಕರ್ಪೂರ ಹಚ್ಚಿರಿ. ಆ ಲಕ್ಷ್ಮಿ ಚಿಟ್ಚಿಟ ಅಂತ ಶಬ್ದ ಬರುತ್ತೆ. ನೀವು ಅಂದ್ಕೊಳ್ಳೋದು ಅಯ್ಯೋ ನೀರು ಅಂಟ್ಕೊಂಡ್ಬಿಟ್ಟಿದೆ ಅದಕ್ಕೆ ಚಿಟ್ಚಿಟ ಅಂತ. ಖಂಡಿತ ಇಲ್ಲ. ಈ ದೀಪ ಆ ದೀಪ ಮಾಲಿಕೆಯಲ್ಲೇ 2 ಮಾತಾಡುತ್ತವೆ. ಇದು ಸತ್ಯ. ಅನುಭವ ಇಲ್ದಿದ್ದವ್ರು ಬಾಯಿ ಬಿಡ್ಕೊಳ್ಳಿ, ನನಗೇನು ಸಂಬಂಧ ಇಲ್ಲ. ಆದರೆ ಆ ದೀಪಗಳು ಮಾತಾಡತ್ವೆ. ಈ ಮನೆ ಕುಟುಂಬದವ್ರು ಪೂಜೆ ಮಾಡ್ತಾರೆ, ಇವಳು ನಿಷ್ಠೆಯಾಗಿ ಮಾಡ್ತಾಳೆ, ಇವಳಿಗೆ ಏನು ಆಶೀರ್ವಾದ ಮಾಡೋಕಣೆ ಅಂತ ಆ ದೀಪಗಳು ಮಾತಾಡುತ್ತೆ. ಅದಕ್ಕೆ ಇವತ್ತು ವಿಕ್ರಮಾದಿತ್ಯನ ಕಾಲದಿಂದ ಇರತಕ್ಕಂಥ ಬೊಂಬೆಗಳು ಮಾತಾಡ್ತಿದ್ವು. ಲಕ್ಷ್ಮಿ ನೀವು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೋ ರಾತ್ರಿ ಗೆಜ್ಜೆ ಶಬ್ದ ಕೇಳುತ್ತೆ. ನೀವು ಯಾವತ್ತೂ ತಿಳ್ಕೊಳ್ಳಿ, ಲಕ್ಷ್ಮೀನ ಚೆನ್ನಾಗಿ ಪೂಜೆ ಮಾಡಿ ರಾತ್ರಿ ಕನ್ಸಲ್ಲಿ ಬರ್ತಾಳೆ. ಇಲ್ಲ ಸಣ್ಣದಾಗಿ ಒಂದು ಗೆಜ್ಜೆ ಶಬ್ದ, ಯಾರೂ ಇಲ್ದಿದ್ದ ನಿಶ್ಶಬ್ದವಾಗಿ ಒಂದು ಗೆಜ್ಜೆ ಶಬ್ದ ಇರುತ್ತೆ. ಇಲ್ಲ ಕೆಲವ್ರ ಮನೇಲಿ ಜರಿ ಕಾಣುತ್ತೆ. ಅಯ್ಯೋ ಸಿರಿ ಕಂಡು ಅಂದರೆ ಜರಿ ಕಂಡಾಗ ಸಿರಿ ಕಾಣುತ್ತೆ. ಹಾವು ಕಂಡ್ರೆ ಓಡಾಡ್ಬಿಡ್ಬೇಡಿ, ಹಾವು ಕೂಡ ಮಹಾಲಕ್ಷ್ಮಿ. ಇವತ್ತು ಹಾವು ದರ್ಶನ ಕೊಟ್ಟರು, ಅಮ್ಮ ನಾಗಲಕ್ಷ್ಮಿ ನಮೋಸ್ತಿದೆ ಅಂತ ಪ್ರಾರ್ಥನೆ ಮಾಡಬೇಕು. ಸೊ ಹೀಗೆ ಅವಳು ಯಾವ ರೂಪದಲ್ಲಿ ಕಾಣಿಸ್ತಾಳೋ, ದೇವಿ ಅನುಗ್ರಹ ಹೇಗಾಗುತ್ತೋ ಗೊತ್ತಿಲ್ಲ. ಭಿಕ್ಷೋಳ ರೂಪದಲ್ಲಿ ಬರ್ಬೋದು, ಅನಾಥೆ ರೂಪದಲ್ಲಿ ಬರ್ಬೋದು, ವೈದವ್ಯ ಜೀವನದಲ್ಲಿ ಬರ್ಬೋದು, ಪುಟಾಣಿ ಮಗು ರೂಪದಲ್ಲಿ ಬರ್ಬೋದು, ಯಾರೋ ಎತ್ಕೊಂಡ್ಬಂದಿರ್ತಕ್ಕ ನೋಡಿ ಏನು ಕಳ್ಕಳೆ ಕಾಣ್ತಿದ್ದಾರೆ ಅಂತ ಮಂಗಳಮುಖಿ ರೂಪದಲ್ಲಿ ಬರ್ಬೋದು. ಆಮೇಲೆ ಲಕ್ಷ್ಮಿ ನಿಮ್ಮ ಮನೇಲಿ ಪೂಜೆ ಮಾಡಿದ್ರೆ ಇನ್ನೊಂದು ರಹಸ್ಯ ಹೇಳ್ಕೊಡ್ತೀನಿ. ಯಾರಾದರೂ ಒಳ್ಳೆ ಮಂಗಳಮುಖಿ, ಕೆಲವರ ನಾಟಕ ಮಾಡೋ ಮಂಗಳಮುಖಿ ಇರ್ತಾರೆ, ಅಂದರೆ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಂದ್ಬಿಟ್ಟು ಟಕಾರಂತ ಸೀರೆ ಉಟ್ಕೊಂಡ್ಬಂದ್ಬಿಡ್ತಾ ಅಂತ ನನ್ನ ಮಕ್ಕಳನ್ನ ನಂಬೇಡಿ. ನಿಜವಾದ ಮಂಗಳಮುಖಿಯರಿಗೆ ಚೌಡೇಶ್ವರಿನ ಒಳಗಿಟ್ಕೊಳ್ತಾರೆ. ಅವ್ರ ಕಿಸೆನಲ್ಲಿ ಅಡಿಕೆ ಡಬ್ಬ ಇರುತ್ತೆ, ಅಡಿಕೆ ಚೀಲ ಅಂತ. ಅದರೊಳಗೆ ಕೆಲವು ವಿಶೇಷವಾಗಿರೋ ದೇವರುಗಳನ್ನ 3 ಇಟ್ಕೊಂಡಿರ್ತಾರೆ. ಅದರ ರಹಸ್ಯ ನಿಮಗೆಲ್ಲರಿಗೂ ಹೇಳಲ್ಲ. ಒಂದು ಮಾತ್ರ ಹೇಳ್ಬಿಟ್ಟೆ ಚೌಡೇಶ್ವರಿ. ಇನ್ನು 2 ವಿಗ್ರಹ ಇರುತ್ತೆ. ಅದ್ರಲ್ಲಿ ತೆಗೆದು ಅವರು ಪೂಜೆ ಮಾಡಿ ಕುಂಕುಮನ್ನ ಹಿಂಗೆ ಕೊಟ್ಟರೆ, ಕಾಯಿನ ಕೊಟ್ಟರೆ ಸಾಕು, ನಿಮ್ಮೆಣ್ಣ ಜೊತೆಗೆ ಲಕ್ಷ್ಮಿ ಅಂತ ಅಂದ್ಬಿಡುತ್ತೆ. ಅಂಥ ಕೈಗುಣ ಇರುತ್ತೆ ಕೆಲವರು. ಅದಕ್ಕೆ ಕೆಲವರು ಮಾತ್ರ ನಿಜವಾದ ಮಂಗಳಮುಖಿಯರ ಕೈಯಲ್ಲಿ ನಿಮ್ಮ ಮನೆ ಪೂಜೆ ಆದಮೇಲೆ ಗೋ ಪೂಜೆ ಮಾಡಬೇಕು, ಜ್ಞಾಪಕ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಆರತಿಯನ್ನು ಆ ಮಂಗಳಮುಖಿ ಕೈಯಲ್ಲಿ ಪೂಜೆ ಮಾಡಿಸಿ ಒಂದು ಹೂ ಹಾಕಿಸಿ. ಯಾಕೆ ನಿಮ್ಮ ಮನೇಲಿ ಲಕ್ಷ್ಮಿ ಇರಲ್ಲ, ಶಾಶ್ವತವಾಗಿ ನಿಲ್ಲಿಸ. ಅದಕ್ಕೆ ಕೆಲವರೆಲ್ಲ ಮಂಗಳಮುಖಿಯರನ್ನು ಕರೆದು ಊಟ ಹಾಕು, ಮಂಗಳಮುಖಿಯರಿಗೆ ಹೋಗಿ ಸೇವೆ ಮಾಡು, ಮಂಗಳಮುಖಿಯರ ಕೈಯಲ್ಲಿ ನಿಮ್ಮ ಮನೆಗೆ ದೃಷ್ಟಿ ತೆಗೆಸ್ಕೊಳ್ಳಿ. ಯಾಕೆ ಹೇಳ್ತೀವಿ ಅಂದರೆ ಲಕ್ಷ್ಮಿ ಅಂಥವ್ರು ಕಂಡ್ರೆ ತುಂಬ ಇಷ್ಟ ಅಂತ. ಯಾಕೆಂದರೆ ಅವಳು ಹೇಳ್ತಾಳಂತೆ, ನನಗಂತೂ ಮಕ್ಕಳಿಲ್ಲ, ಇವರೆಲ್ಲರಿಗೂ ಮಾರಮ್ಮನಾಗಿ ನಾನು ಕೂತಾಗ, ಅಂದರೆ ಯಾರೋ ಎಲ್ಲಮ್ಮ, ಅದಕ್ಕೆ ಎಲ್ಲಮ್ಮನೂ ಲಕ್ಷ್ಮೀ ಸ್ವರೂಪ. ಅದಕ್ಕೆ ಅವಳು ಹೇಳ್ತಾಳೆ, ಹಿಂಗೆ ಕೂತ್ಕೊಂಡಾಗ ಅರ್ಧ ದೇಹದಲ್ಲಿ ಭೂಲೋಕದಲ್ಲಿ ಕೂತ್ಕೊಂಡಾಗ ಪರಶುರಾಮನಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಭೂಮಿಯಲ್ಲಿ ನನ್ನ ಮಗನಾಗಿರ್ತಕ್ಕಂಥ ಅವನ ತಲೆ ಕತ್ತರಿಸಿದಾಗ ಭೂಮಿಯಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿ ವಾಸವಾಗಿರ್ತೀನಿ. ಅದಕ್ಕೆ ನಿತ್ಯ ಕಲ್ಯಾಣಿ, ನಿತ್ಯ ರೂಪಿಣಿ, ನಿತ್ಯ ಅನುಗ್ರಹ ಸಿದ್ಧಿ. ಅದಕ್ಕೆ ಇಂಥವ್ರಿಗೆಲ್ಲರಿಗೂ ನಾವು ಮಕ್ಕಳನ್ನೆಲ್ಲ ಅಲ್ಲಿ ಬಿಟ್ಬಿಡ್ತೀವಿ ಅಂತಾರಲ್ಲ, ಅಂಥವ್ರಿಗೂ ತಾಯಿಯಾಗಿರ್ತಕ್ಕಂಥವ್ಳು ಲಕ್ಷ್ಮಿ. ಅದಕ್ಕೆ ಲಕ್ಷ್ಮಿ ಅನ್ನೋಳು ದುಡ್ಡಲ್ಲ, ಲಕ್ಷ್ಮಿ ಅನ್ನೋಳು ಒಂದು ಹೆಣ್ಣಲ್ಲ, 3 ಶಕ್ತಿಯರು ಸೇರ್ತಕ್ಕಂಥ ಆದಿಶಕ್ತಿ. ಅವಳು ಮಡಿ. ಅದಕ್ಕೆ ಹೇಳೋದು, ಹಾವಿನಲ್ಲಿ ಮಡಿ ಜಾಸ್ತಿ, ಈಶ್ವರನಿಗೆ ಮಡಿ ಜಾಸ್ತಿ, ಆಂಜನೇಯನಿಗೆ ಮಡಿ ಜಾಸ್ತಿ, ಲಕ್ಷ್ಮಿಗೆ ಮಡಿ ಜಾಸ್ತಿ. ಮಿಕ್ಕಿದವರೆಲ್ಲ ಅಡ್ಜಸ್ಟಬಲ್, ನೀನು ಹೇಗಾದ್ರೂ ಡ್ರೆಸ್ ಮಾಡ್ಕೋಬೋದು. ಅದಕ್ಕೆ ಲಕ್ಷ್ಮಿ ಮಾತ್ರ ಮಡಿ ಒಟ್ಟು ಹಾಕೋಬೇಕು. ಒಳ್ಳೆ ಕಚ್ಚೆ ಉಟ್ಕೊಂಡು ಮಾಡಿದ್ರೆ ಇನ್ನೂ ವಿಶೇಷ. ಕೆಲವರು ಕಚ್ಚೆ ಉಟ್ಕೊಳ್ಳೋಕೆ ಬರಲ್ಲ ಕೆಲವರಿಗೆ, ಇರಲಿ. ಆದರೆ ಏನು ಹೇಳುತ್ತೆ, ಹೆಣ್ಣು ಮಕ್ಕಳು ಕಾಲ್ಗೆಜ್ಜೆ ಚೆನ್ನಾಗಿ ಹಾಕೋಬೇಕು, ಡಾಬ್ ಹಾಕೋಬೇಕು, ಕೈ ತುಂಬ ಬಳೆ ಹಾಕೊಂಡು ಹಿಂಗೆ ಅನಬೇಕು. ಕತ್ತಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪುಟಾಣಿ ಪೆಂಡೆಂಟು ಗಲ್ ಅನ್ಬೇಕಂತ. ಅದಕ್ಕೆ ಅವಳು ಕೊನೆಗೆ ಏನು ಮಾಡ್ತಾಳೆ, 2 ಮಾಂಗಲ್ಯದ ಮಧ್ಯೆ ಸ್ತನಲಕ್ಷ್ಮಿಯಿಂದ ಅಲ್ಲಿ ಬಂಗಾರದ ಲಕ್ಷ್ಮಿ ಹಾಕೊಂಡಿರ್ತಾಳೆ. ಅದಕ್ಕೆ ಆ ಲಕ್ಷ್ಮಿನ ನೀವೇನು ಮಾಡಬೇಕು, ಆ ಮಾಂಗಲ್ಯನ ಮುಚ್ಚಿಡ್ಬೇಕು. ಯಾವತ್ತು ಅರಿಶಿನ ತುಂಬಕೋದು, ಕುಂಕುಮ ಇಟ್ಟು ನಮಸ್ಕಾರ ಮಾಡ್ಕೊಂಡು ಮಾಂಗಲ್ಯನ ಒಳಗೆ ಹಾಕೋಬೇಕು, ಹೊರಗಡೆ ಹಾಕೊಳ್ಳೋದಲ್ಲ. ಆಮೇಲೆ ಬಾಗಿನ ತೊಗೋಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಸೀರೆ ಸೆರಗಿನ ಪೂರ್ತಿ ಹಿಂಗೆ ಹಾಕ್ಕೊಂಡು ಹೀಗೆ ತೊಗೋಬೇಕು. ಹಿಂಗೆ ಕಂಕಲ್ ಕೆಳಗೆ ತೊಗೊಂಡ್ರೆ ಪ್ರಯೋಜನ ಇಲ್ಲ. ಸೊ ಇದೆಲ್ಲ ನೀವು ತಿಳ್ಕೊಂಡ್ರೆ ಲಕ್ಷ್ಮಿನ ಒಲಿಸ್ಕೊಳ್ಳೋ ಪರಿ ಇದೇ ವೈಶಿಷ್ಟ್ಯತೆ. ಗುರುಜಿ, ನೀವಾಗಲೇ ಹೇಳ್ತಾ ಇದ್ರಿ, ಕೆಲವರು ಆಫೀಸಿಗೆ ಹೋಗೋರು ಇರ್ತಾರೆ, ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕಾಗಲ್ಲ, ಎದ್ದ ತಕ್ಷಣ ಆಫೀಸ್ಗೆ ಹೋಗಬೇಕು, ಸಾಯಂಕಾಲ ಪೂಜೆ ಮಾಡಬಹುದಾ? ಖಂಡಿತ ಬೇಡ. ಯಾಕೆಂದರೆ ನೀವು ಸಾಯಂಕಾಲ ಹೋಗಿ ಬಂದ್ರಿ ಅಂತ ಇಟ್ಕೊಳ್ಳೋಣ, ಮಾಡಬಾರ್ದು. ಏನು ಅಂತ ಹೇಳುತ್ತೆ, ಮುಸ್ಸಂಜೆ ಹೊತ್ತಲ್ಲಿ ಮಾಡಿದಾಗ ಸೂರ್ಯ ಮುಳುಗು ಹೊತ್ತು, ಅಂದರೆ ಕತ್ಲಾಗ್ತಾ ಅಮಾವಾಸ್ಯೆಗೆ ಹೋಗಬಾರ್ದು. ಅಮಾವಾಸ್ಯೆ ನಂತರ ಹೋಗ್ತಾ ಬೆಳಗ್ಗೆ ಪೌರ್ಣಮಿಗೆ ಪೂಜೆ ಮಾಡ್ಬೋದು ಅಂತ. ಸೊ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಹೇಗಿರುತ್ತೋ ಬೆಳಗ್ಗೆ ಸಂಜೆ ಅಂತ ಇರುತ್ತೆ. ನೀವು ಆಮೇಲೆ ಆಫೀಸ್ಗೆ ಹೋಗಿ ಬಂದಿರ್ತೀರ, ಏನೋ ಒಂದು ಮೈಂಡು, ಹೋದಾಗ ಯಾರನ್ನು ಮುಟ್ಟಿರ್ತೀವೋ ಗೊತ್ತಿಲ್ಲ. ಸಾವು ಮನೆಯವ್ರು ಮುಟ್ಟಿರ್ಬೋದು, ಮೈಲಿಗೆ ಮನೆಯವ್ರು ಮುಟ್ಟಿರ್ಬೋದು, ಯಾರೋ ಬಸ್ಸಲ್ಲಿ ಏನೋ ಮುಟ್ಟಿರ್ತೀವಿ ಗೊತ್ತಿಲ್ಲ. ಸೊ ಮತ್ತೆ ಬಂದು ಸ್ನಾನ ಮಾಡಿರ್ತೀವೋ ಬಿಡ್ತೀರೋ, ಬೇರೆ ಅದು ಗಟ್ಟೆ ಹಾಕೊಂಡು ಮಾಡ್ಕೊಂಡ್ಬಿಟ್ರೆ
ತಿರುಗಿ ಸ್ನಾನ ಮಾಡಿದ್ರು ಸಂಜೆ ಸ್ನಾನ ಮಾಡಬಾರ್ದು, ಒಂದು ದಿನಕ್ಕೆ ಒಂದೇ ಸ್ನಾನ ಮಾಡಬೇಕು. ಸತ್ತಾಗ ಮಾತ್ರ 2 ಸ್ನಾನ, ಜ್ಞಾಪಕ ಇಟ್ಕೊಳ್ಳಿ. ಸೊ ಅದರಿಂದ ಬೆಳಗ್ಗೆ ನೀವು ಏನು ಮಾಡಿ, ಅಂಥವ್ರು ಬೆಳಗ್ಗೆ ಬೇಗ ರಾತ್ರಿನೇ ಎಲ್ಲ ಸಿದ್ಧತೆ ಮಾಡ್ಕೊಂಡು ನಾಳೆ ಬೆಳಗ್ಗೆ ಇವಾಗ ಪೂಜೆ ಮಾಡ್ಬೇಕು ನಾವು ಅಂದಾಗ ಏನು ಮಾಡಬೇಕು, ಸೊ ಎಲ್ಲ ರೆಡಿಯಾಗಿ ಇಟ್ಕೊಂಡು ಆದಷ್ಟು ಬೇಗ ಆಫೀಸ್ಗೆ ಹೋಗಿ ಮೊದಲು ಮಾಡಿ. ಷೋಡಶೋಪಚಾರ ನೀವೇನು ಗಂಟೆಗಟ್ಟಲೆ ಓಹೋ ಏನು 2 hours ಪೂಜೆ, ಇಷ್ಟು ರಾಶಿ ಪೂಜೆ ಮಾಡಿ, ಯಾರು ಹೇಳಿದವ್ರು ನಿಮಗೆ? ಸ್ವಲ್ಪ ಕುಂಕುಮಾರ್ಚೆ, ಅಷ್ಟೋತ್ರ, ಓಂ ಪ್ರಕೃತಿಯನ್ ಮಹಾ, ಓಂ ವಿಕೃತಿಯನ್ ಮಹಾ, ಓಂ ವಿದ್ಯಾಯನ್ ಮಹಾ, ಓಂ ಸರ್ವಭೂತ ಹಿತ ಪ್ರದಾಯನ್ ಮಹಾ, ಮಹಾಲಕ್ಷ್ಮಿ ಪೂಜೆ ಮಾಡಿ. ಒಂದು ಅಷ್ಟೋತ್ರ ಜೊತೆಗೆ ಅಷ್ಟಲಕ್ಷ್ಮಿ ಪೂಜೆನ ವ್ರತ ಹೇಳಿ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀ ಪೀಠೆ ಸುರಪೂಜಿತೆ ಶಂಖಚಕ್ರ ಮದ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ, ಅದನ್ನು ಹೇಳ್ಕೊಂಡ್ರೆ ಸಾಕು. ಆ ಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಂಡು ನಮಸ್ಕಾರ ಮಾಡಿ ಒಂದು ಷೋಡಶೋಪಚಾರ ಯಾರಾದ್ರೂ ಹೋಗ್ತಾ ಒಂದು ಮುತ್ತೈದೆಯರೆ ಕೊಡಿ. ಬೇಕಾದರೆ ನೀವು ತಾಂಬೂಲನ್ನು ತೊಗೊಂಡು ನಿಮ್ಮ ಆಫೀಸಲ್ಲಿ ಅಕಸ್ಮಾತ್ ಕೊಲೀಗ್ಸ್ ಇರ್ತಾರೆ, ಇಲ್ಲಿ ಇರಲ್ಲ ಅಷ್ಟಕುಂಕುಮ, ಅಲ್ಲೋಗಿ ಕೊಡೋಣ ಅಂತ ಕೊಡಿ. ಆಮೇಲೆ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಯಾರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಸಿ ಹಾಲನ್ನು ಹಸದವನ್ನು ಕೊಡ್ತಾನೋ, ಲಕ್ಷ್ಮೀ ಕ್ಷೀರಸಾದ ಸಮುದ್ರ ಸಮಯ ದಾಸೀಭೂತ ಸಮಸ್ತ ಲೋಕೈಕ ದೀಪಾಂಕುರಂ. ಅಂದರೆ ಏನು, ನೀನು ದಾಸಿ ಅಂದರೆ ಮಹಾಲಕ್ಷ್ಮಿ ನಿಮ್ಮನೆ ದಾಸಿ ಆಗ್ತಾಳಂತೆ. ಯಾರಿಗೆ ಹಾಲು, ನಮ್ಮನೇಲಿ ಹಾಲಿಲ್ಲ ರೀ, ಕಾಫಿ ಕೂಡ ಗತಿ ಇಲ್ಲ ಅಂತಾರೆ. ಯಾರಿಗೆ ಮಗು ಸ್ಲಮ್ಮಲ್ಲಿ ಪಾಪ ಇರ್ತಾರೆ, ಅಥವಾ ಯಾವುದೋ ಒಂದು ದಟ್ಟ ದರಿದ್ರ ಪ್ರದೇಶದಲ್ಲಿ ಅಲ್ಲಿ ಗಾರೆ ಕೆಲಸದವ್ರ ಮಗು ಹಾಲೇ ಕುಡ್ದಿರಲ್ಲ, ಅಂಥವ್ರಿಗೆ ಈ ಹಸಿ ಹಾಲನ್ನು ಪ್ಯಾಕೆಟು ಅದನ್ನು ಲಕ್ಷ್ಮಿ ನೈವೇದ್ಯ ಇಟ್ಟು ಎತ್ಕೊಂಡು ಕೊಟ್ರಿ, ಆ ಮಗು ಕುಡಿದ ತಕ್ಷಣ ಹಾಲು ಕುಡಿದಷ್ಟು ಸಂತೋಷ ಆಯಿತು ಅಂತ ಅಂತಾರಲ್ಲ, ಅದೇ ನಿಮಗೆ ಆಶೀರ್ವಾದ.